ದಿನ ತೋರಿಸೋದಕ್ಕೆ ಇಲ್ಲಿ ಅವಕಾಶ ಬರ್ತಿಲ್ಲ ಅವ್ರಿಗೆ ಅಂತ ಈ ಕಾರ್ಡ್ ಹೇಳ್ತಿದೆ ಇವತ್ತು. ಸೊ ಇಲ್ಲಿ ನೋಡಿ 9 ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ. ಸೊ ಮೇ ಬಿ ಅವರು ಟ್ರೈ ಮಾಡ್ಬೋದು. ಓಕೆನಾ, ಮೇ ಬಿ ಅಂತ ಹೇಳ್ತೀವಿ. ಈ ಕಾರ್ಡ್ ಈ ರೀತಿ ಸ್ಟ್ರೈಟ್ ಬಂದಿದೆ ಅಂದ್ರೆ ಓಕೆನಾ. ಸೊ ಕೆಲವೊಂದು ಕಣ್ ತಪ್ಪಿಸಿ ಅವರು ಕೆಲವೊಂದು ಪ್ರಾಬ್ಲಮ್ಸ್ನ ತಪ್ಪಿಸಿ ಕೆಲವೊಂದನ್ನ ಲೆಟ್ ಗೋ ಮಾಡಿ ಅವರು ಓಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಬಂದು ನಿಮಗೆ ಸರ್ಪ್ರೈಸ್ ಮಾಡ್ಬೋದು, ಗಿಫ್ಟ್ ಕೊಡ್ಬೋದು. ಓಕೆನಾ. ಸೊ ಅವ್ರ ಮನಸ್ಸಲ್ಲಿ ನೀವೆಷ್ಟು ಥಿಂಕ್ ಮಾಡ್ತಿದ್ದೀರೋ ಅದಕ್ಕಿಂತ ಜಾಸ್ತಿ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ನೀವು ವೆಯ್ಟ್ ಮಾಡ್ತಿದ್ದೀರಾ, ಅವರು ವೆಯ್ಟ್ ಮಾಡ್ತಿದ್ದಾರೆ. ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಮೇ ಬಿ ಕೊಡೋ ಚಾನ್ಸ್ ಇದೆ, ಮೀಟ್ ಮಾಡೋ ಚಾನ್ಸ್ ಇದೆ, ಕಾಲ್ ಮಾಡೋ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನೋಡ್ತಿದ್ದೀನಿ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ಇಲ್ಲಿ ಬಂದ್ಬಿಟ್ಟು 5 6 ಆಫ್ ಸ್ವಾರ್ಡ್ಸ್ ಬಂದಿದೆ. ವ್ಯಾಲೆಂಟೈನ್ಸ್ ಡೇಗೆ ಅಲ್ಲದೆ ಇದ್ರೂನು ಅದಾದ್ಮೇಲೆ ಅವ್ರಿಗೆ ಓಕೆನಾ ಒಂದ್ಸಲ ಇವಾಗ ನೆನ್ಸ್ಕೊಂತಿದ್ದಾರೆ ವ್ಯಾಲೆಂಟೈನ್ಸ್ ಡೇ ದಿನ. ಓಕೆನಾ, ವ್ಯಾಲೆಂಟೈನ್ಸ್ ಡೇ ಯಾವ್ದಾದ್ರು ಒಂದು ರೀಲ್ಸ್ ನೋಡಾಗಿರ್ಬೋದು, ಒಂದು ಶಾರ್ಟ್ ಮೂವಿ ನೋಡಾಗಿರ್ಬೋದು, ಅಥವಾ ವ್ಯಾಲೆಂಟೈನ್ಸ್ ಡೇ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು. ಅದರಿಂದ ನಿಮ್ಗೆ ನೆನಪಾಗಿದೆ. ಓಕೆನಾ, ಅವರು ವ್ಯಾಲೆಂಟೈನ್ಸ್ ಡೇಗೆ ನಿಮ್ ಜೊತೆ ಮಾತಾಡೋಕ್ಕಾಗದೇ ಇದ್ರು, ನಿಮ್ಗೆ ಮೀಟ್ ಮಾಡೋಕ್ಕಾಗದೇ ಇದ್ರು, ನಿಮಗೆ ಗಿಫ್ಟ್ ಕೊಡೋಕ್ಕಾಗದೇ ಇದ್ರು, ಫೆಬ್ರವರಿ ಮುಗಿಯೋಷ್ಟರಲ್ಲಿ ಓಕೆನಾ, ಫೆಬ್ರವರಿ ಮುಗಿಯೋಷ್ಟರಲ್ಲಿ ನಿಮ್ಗೊಂದು ದಾರಿನ ತೋರಿಸ್ತಾರೆ ಇಲ್ಲಿ. ಓಕೆನಾ, ನಿಮ್ಗೇನೋ ಒಂದು ಸಪೋರ್ಟಿವ್ ಆಗಿ ನಿಲ್ತಾರೆ ಇಲ್ಲಿ, ನಿಮ್ಗೇನೋ ಸಮಾಧಾನ ಮಾಡ್ತಾರೆ ಇಲ್ಲಿ. ಅಷ್ಟೊಂದು ತೊಂದರೆಗಳಲ್ಲೂ ನೋಡಿ, ಇಲ್ಲೊಂದು ಮಗು ಇದೆ, ನಿಮ್ಮ ಹತ್ರ ಆಲ್ರೆಡಿ ಮಗು ಇದೆ ಅಂತ ಅನ್ಕೊಳ್ತಿದ್ದೀನಿ ನಾನಿಲ್ಲಿ. ಓಕೆನಾ, ಸಮುದ್ರದಲ್ಲಿ ದಡ ಸೇರಿಸ್ತಿದ್ದಾರೆ ವ್ಯಕ್ತಿ. ಓಕೆನಾ, ಆ ರೀತಿ ಬರ್ತಿದೆ ಕಾರ್ಡ್ ಇಲ್ಲಿ. ಓಕೆನಾ, ಸ್ವಲ್ಪ ಲೇಟ್ ಆಗ್ಬೋದು. ಸೊ ವ್ಯಾಲೆಂಟೈನ್ಸ್ ಏನಿದೆ ಆ ದಿನ ಪ್ರೇಮಿಗಳ ದಿನಾಚರಣೆ ದಿನ ಮಾತ್ರ ಅಲ್ಲ ನಿಮ್ಗೆ ಒಂದು ಲವ್ ಡೇ ಅಂತ ಹೇಳೋದು. ಓಕೆನಾ, ನೀವು ಯಾವಾಗ ಖುಷಿಯಾಗಿರ್ತೀರಾ, ಯಾವುದೇ ಪ್ರಾಬ್ಲಮ್ ಇಲ್ದಿರಾ, ಪ್ರತಿದಿನಾನು ನಿಮ್ಗೆ ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ.